ದೇವರ ಪ್ರಸಾದ. ಆಗಷ್ಟೇ ತರಗತಿಗಳು ಶುರುವಾಗಿರುತ್ತೆ. ವಿದ್ಯಾರ್ಥಿ ನಾಣಿ ಎದ್ದು ನಿಂತು ಶಿಕ್ಷಕರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಗುರೂಜಿ, ಪ್ರತಿದಿನ ನಾನು ದೇವರಿಗೆ ಆಹಾರವನ್ನ ಇಡ್ತೇನೆ. ನಾನಿಟ್ಟ ಆಹಾರವನ್ನ ದೇವರು ಸ್ವೀಕರಿಸೋದೇ ಇಲ್ಲ. ಪಾತ್ರೆಯಲ್ಲಿರೋ ಎಲ್ಲ ಆಹಾರ ಹಾಗೇ ಇರತ್ತೆ. ನನ್ನ ಕಂಡ್ರೆ ದೇವರಿಗೆ ಇಷ್ಟ ಇಲ್ವಾ? ನಾನು ಕೊಟ್ಟ ಆಹಾರವನ್ನ ದೇವರು ಯಾಕೆ ಸ್ವೀಕರಿಸೋದಿಲ್ಲ? ಅಥವಾ ದೇವರು ಇಲ್ವಾ ಅಂತ ಮುಗ್ಧ ವಿದ್ಯಾರ್ಥಿ ನಾಣಿ ಗುರುಗಳ ಮುಂದೆ ಪ್ರಶ್ನೆಯನ್ನ ಇಡ್ತಾನೆ. ಗುರುಗಳು, ಈ ಪ್ರಶ್ನೆಗೆ ನಾನು ತರಗತಿಯ ಕೊನೆಯಲ್ಲಿ ನಿನಗೆ ಉತ್ತರವನ್ನ ನೀಡ್ತೇನೆ ಅಂತ ಹೇಳ್ತಾರೆ. ಆ ದಿನ ಗುರುಗಳು ಶ್ಲೋಕವನ್ನ ಕಂಠಪಾಠ ಮಾಡುವಂತೆ ಮಕ್ಕಳಿಗೆ ಹೇಳ್ತಾರೆ. ಪುಸ್ತಕದಲ್ಲಿರುವ ಶ್ಲೋಕವನ್ನ ಎಲ್ಲ ಮಕ್ಕಳು ಕಂಠಪಾಠ ಮಾಡ್ತಾರೆ. ಒಬ್ಬರಾದ್ಮೇಲೆ ಒಬ್ಬರಂತೆ ಶ್ಲೋಕವನ್ನ ಶಿಕ್ಷಕರ ಮುಂದೆ ಹೇಳಿ ತೋರಿಸ್ತಾರೆ. ಕೊನೆಯಲ್ಲಿ ನಾಣಿಯ ಸರದಿ ಬರುತ್ತೆ. ನಾಣಿ ಶ್ಲೋಕವನ್ನ ಚಾಚೂ ತಪ್ಪದೆ ಗುರುಗಳ ಮುಂದೆ ಹೇಳ್ತಾನೆ. 2-3 ಬಾರಿ ಹೇಳಿದ್ರೂ ಗುರುಗಳು ತಲೆಯನ್ನ ಅಲ್ಲಾಡಿಸ್ತಾರೆ. ಆಗ ನಾಣಿ ಗುರುಗಳ ಮುಂದೆ ಪುಸ್ತಕವನ್ನ ಇಟ್ಟು, ನೋಡಿ, ಪುಸ್ತಕದಲ್ಲಿರೋ ಹಾಗೆ ನಾನು ನಿಮಗೆ ಶ್ಲೋಕವನ್ನ ಒಪ್ಪಿಸಿದ್ದೇನೆ. ಆದರೂ ಯಾಕೆ ನೀವು ತಲೆಯನ್ನ ಅಲ್ಲಾಡಿಸ್ತಿದ್ದೀರಿ ಗುರೂಜಿ ಅಂತ ಕೇಳ್ತಾನೆ. ಆಗ ಗುರೂಜಿಗಳು, ಶ್ಲೋಕವನ್ನೇನೋ ನೀನು ಸರಿಯಾಗಿ ಹೇಳಿದ್ದೀಯ, ಆದರೆ ಪುಸ್ತಕದಲ್ಲಿರೋ ಶ್ಲೋಕ ಹಾಗೆ ಇದೆಯಲ್ಲ, ಅದ್ಯಾಕೆ ಮಾಯ ಆಗಿಲ್ಲ ಅಂತ ಕೇಳ್ತಾರೆ. ಆ ಪ್ರಶ್ನೆಗೆ ಅವರೇ ಉತ್ತರವನ್ನ ನೀಡ್ತಾರೆ. ನೋಡು, ಪುಸ್ತಕದಲ್ಲಿರೋ ಶ್ಲೋಕ ಭೌತಿಕ ರೂಪದಲ್ಲಿದೆ. ಅದು ಸೂಕ್ಷ್ಮ ರೂಪದಲ್ಲಿ ನಿನ್ನ ದೇಹವನ್ನ ಸೇರಿದೆ. ಹಾಗಾಗಿ ನೀನು ಶ್ಲೋಕವನ್ನ ಚಾಚೂ ತಪ್ಪದೆ ಹೇಳಿದ್ರೂ ಪುಸ್ತಕದಲ್ಲಿರೋ ಶ್ಲೋಕ ಹಾಗೇ ಇದೆ. ಅದೇ ರೀತಿ ದೇವರು ಆಹಾರವನ್ನ ಸೂಕ್ಷ್ಮ ರೂಪದಲ್ಲಿ ಸೇವನೆಯನ್ನ ಮಾಡ್ತಾನೆ. ಪಾತ್ರೆಯಲ್ಲಿರೋ ಆಹಾರ ಭೌತಿಕವಾಗಿದ್ದು ಅದು ಅಲ್ಲೇ ಇರತ್ತೆ. ಅದನ್ನ ನಾವು ಪ್ರಸಾದದ ರೂಪದಲ್ಲಿ ಸ್ವೀಕರಿಸ್ತೇವೆ ಅಂತ ಗುರೂಜಿ ಹೇಳ್ತಾರೆ. ನಾಣಿಗೆ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗತ್ತೆ. ಪ್ರತಿದಿನ ದೇವರ ಮುಂದೆ ನೈವೇದ್ಯವನ್ನಿಡುವ ನಿಮಗೂ ಉತ್ತರ ಸಿಕ್ಕಿದೆ ಅಂತ ನಾವು ಭಾವಿಸ್ತೇವೆ. ಆಲ್ ಇನ್ ಒನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.